ಹಾಯ್, ಹಲೋ, ನಮಸ್ತೆ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಜ್ಞಾನಧರಿತ್ರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿಗೆ 1 ವರ್ಷ ಆಯಿತು ನಮ್ಮ ಈ ಒಂದು ಕೋಚಿಂಗ್ ಸೆಂಟರ್ನ ಓಪನ್ ಮಾಡಿ. ಸೊ ಆ ಒಂದು ಪರ್ಪಸ್ಗೆ ನಮ್ಮ ಕೋಚಿಂಗ್ ಸೆಂಟರ್ನ ಫ್ಯೂಚರ್ಸ್ ಏನು, ಈಚ್ ಆ್ಯಂಡ್ ಎವ್ರಿಥಿಂಗ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತಾನೆ ಬಂದಿರೋದು. ಸೊ ಒಂದು ಕೋಟ್ ಮೂಲಕ ಸ್ಟಾರ್ಟ್ ಮಾಡೋಣ. ಏನಪ್ಪಾ ಅಂತಂದ್ರೆ, ಪಾಸಿಟಿವ್ ಥಿಂಕಿಂಗ್ ಗಿವ್ಸ್ ಅ ವ್ಯಾಲ್ಯೂಯೇಬಲ್ ಸಜೆಷನ್ಸ್ ಇನ್ ಅವರ್ ಲೈಫ್. ಪಾಸಿಟಿವ್ ಥಿಂಗ್ ಅಂದ್ರೆ ಧನಾತ್ಮಕವಾಗಿರ್ತಕ್ಕಂಥ ಯೋಚನೆಗಳು ನಮ್ಮ ಲೈಫ್ ಒಳಗೆ ಒಂದು ಪಾಸಿಟಿವ್ ಟರ್ನ್ ಕೊಡುತ್ತೆ. ಅದೇ ತರ ಓವರ್ ಥಿಂಕಿಂಗ್ ಕ್ರಿಯೇಟ್ಸ್ ಅ ಕನ್ಫ್ಯೂಷನ್ಸ್ ಇನ್ ಅವರ್ ಲೈಫ್. ಸೊ ನಾವೇನ್ ಮಾಡ್ತೀವಪ್ಪ ಅಂತ ಯಾವುದೋ ಒಂದು ವಿಚಾರನ ತಗೊಂಡ್ಬಿಟ್ಟು ಸಾಕಷ್ಟು ಆಗುತ್ತೋ ಆಗಲ್ವೋ ಅನ್ನೋ ಡೌಟ್ಸ್ ಒಳಗೆ ಪ್ರತಿಯೊಂದನ್ನು ಯೋಚನೆ ಮಾಡಿದಾಗ ಓವರ್ ಥಿಂಕ್ ಅನ್ನೋದು ನಮ್ಮ ಬರ್ಡನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಕ್ರಿಯೇಟಿವ್ ಆಗಿ ಪಾಸಿಟಿವ್ ಥಿಂಕಿಂಗ್ ಮಾಡ್ರಿ. ಓಕೆ, 50-50 ಇದ್ದಾಗಲೂ ಕೂಡ ನೀವೇನ್ ಮಾಡಿ, ಈಗ ನಮ್ಮ ಚಾಯ್ಸ್ ಇದ್ದಾಗ ನಾವು ನಾರ್ಮಲ್ ಏನ್ ಮಾಡ್ತೀವಿ, ಯಾವ್ದು ನಮಗೆ ಈಸಿ, ಯಾವ್ದು ನಮಗೆ ಕಂಫರ್ಟ್, ಆ ಕಡೆನೆ ಹೋಗ್ಬಿಡ್ತೀವಿ. ಇನ್ ಕೇಸ್ ರಿಸ್ಕ್ ತಗೊಳ್ಳೋಂತ ಚಾನ್ಸಸ್ ಇತ್ತ, ಟೇಕ್ ಅ ರಿಸ್ಕ್. ಯಾಕಪ್ಪ ಅಂದ್ರೆ ಎಕನಾಮಿಕ್ಸ್ ಒಳಗೆ ಒಂದು ರೂಲ್ ಐತಿ, ಹೈಯರ್ ದ ರಿಸ್ಕ್ ಅಂಡ್ ಹೈಯರ್ ದ ಪ್ರಾಫಿಟ್. ಸೊ ಎಷ್ಟು ನೀವು ರಿಸ್ಕ್ ತಗೊಳಕ್ ರೆಡಿ ಇರ್ತೀರೋ, ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ ಅದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗಿರ್ಬೇಕು. ಒಂದ್ ವೇಳೆ ನೀವು ಕ್ಯಾಲ್ಕುಲೇಟೆಡ್ ರಿಸ್ಕ್ ನ ತಗೊಳಕ್ ನೀವು ಧೈರ್ಯ ಮಾಡಿದ್ದೆ ಆದ್ರೆ ರಿಯಲಿ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಓಕೆ, ಸೊ ಆ ಒಂದು ಕೋಟ್ನ ಮೂಲಕ ಶುರು ಮಾಡೋಣ. ಸ್ನೇಹಿತರೆ ನೋಡ್ರಿ, ಇಲ್ಲಿ ನಾವೇನ್ ಮಾಡಿದ್ವಪ್ಪ ಅಂತಂದ್ರೆ May 15, 2023ಗೆ ನಮ್ಮ ಒಂದು ಕೋಚಿಂಗ್ ಕ್ಲಾಸ್ ಅನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಯಾವ ಪರ್ಪಸ್ ಇಟ್ಟು ಸ್ಟಾರ್ಟ್ ಮಾಡಿದ್ವಪ್ಪ ಅಂದ್ರೆ, ಫಸ್ಟ್ ಒಂದೇ ಸಡನ್ ಆಗಿ ನಾವು ಏನೋ ಒಂದು ಕೆಲಸ ಮಾಡುವಾಗಲೂ ಅಷ್ಟೇ ಎಲ್ಲದು ಡೈರೆಕ್ಟ್ ಆಗಿ ಒಂದೇ ಸತಿ ಯಾವ್ದು ಕೂಡ ಆಗಲ್ಲ. ಸೊ ನಾವು ಸಣ್ಣದಾಗಿ ಒಂದು ನವೋದಯ ಮುರಾರ್ಜಿ ಕೋಚಿಂಗ್ ಸೆಂಟರ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಆ ನವೋದಯ ಮುರಾರ್ಜಿ ಕ್ಲಾಸಸ್ ಜೊತೆಗೆ ಟ್ಯೂಷನ್ ಕ್ಲಾಸಸ್ ಗಳನ್ನು ಕೂಡ ಮಾಡ್ಕೊಂಡ್ವಿ. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ 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 ನಾವೇನ್ ಮಾಡ್ತಾ ಬಂದ್ವಪ್ಪ ಅಂದ್ರೆ ಶಿಕಾರಿಪುರದಲ್ಲಿ ಒಂದು ಹೆಸರು ಮಾಡ್ತಾ ಬಂದ್ವಿ. ಸೊ ಹಾಗಾಗಿ ಸ್ನೇಹಿತರೆ, ಯಾವುದೇ ಒಂದು ಕೆಲಸ ಆಗಿರ್ಲಿ, ಅದು ಸಣ್ಣ ಕೆಲಸನೂ ದೊಡ್ಡ ಕೆಲಸನೂ ಯೋಚನೆ ಮಾಡ್ಬಿಡ್ರಿ. ಯಾಕಂದ್ರೆ ಸ್ಮಾಲ್ ಥಿಂಗ್ಸ್ ಮೇಕ್ ಅ ಮ್ಯಾನ್ ಬಿಗ್. ಓಕೆನಾ? ಸೊ ಹಾಗಾಗಿ ಸಣ್ಣ ಸಣ್ಣ ಯೋಚನೆಗಳು, ಸಣ್ಣ ಸಣ್ಣ ಆಲೋಚನೆಗಳು ನಿಮ್ಮನ್ನ ಉತ್ತಮರನ್ನಾಗಿ ಮಾಡ್ತವೆ ಹೊರತು ಒಂದೇ ಸತಿ ಯಾವುದೋ ಒಂದು ದೊಡ್ಡ ಕೆಲಸವನ್ನ ಹಿಡಿಬೇಕು. ನಾ ಸಾಕಷ್ಟು ವಿದ್ಯಾರ್ಥಿಗಳೊಳಗೆ ಅಬ್ಸರ್ವ್ ಮಾಡಿದ್ದೆ ಅದು. ಏನಪ್ಪಾ ಅಂದ್ರೆ, ಡೈರೆಕ್ಟ್ ಒಂದು 25,000-30,000 ಸ್ಯಾಲ್ರಿ ಬೇಕು ಸರ್ ನಮ್ಗೆ ಅಂತ ಜಾಬ್ ಡೈರೆಕ್ಟ್ ಆಗಿ ಹೇಳ್ರಿ. ಇನ್ನು ಯಾವತ್ತು ವಿದ್ಯಾರ್ಥಿಗಳೇ ಏನ್ ಮಾಡ್ರಪ್ಪ ಅಂದ್ರ, ಈಗ ನಾವು ಸಿಲೆಬಸ್ ಓದಾ ಕೂತ್ಕೊಳ್ತೇವಪ್ಪ. ಸಿಲೆಬಸ್ ಓದಾ ಕೂತ್ಕೊಂಡಾಗ ಒಂದೇ ಸತಿ ನಾವು ಸಿಲೆಬಸ್ ಮುಗಿಸಿ ರಿವಿಷನ್ಗೆ ಹೋಗ್ಬೇಕಂದ್ರೆ ಇಟ್ ಈಸ್ ನಾಟ್ ಟು. ಹಾಗಾಗಿ ಏನಪ್ಪಾ ಅಂತಂದ್ರ, ಫಸ್ಟ್ ಸಣ್ಣ 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 ಹೆಜ್ಜೆಗಳನ್ನ ಇಡ್ರಿ. ಫಸ್ಟ್ ಏನ್ ಬೇಕು ಬೇಸಿಕ್ ಕಾನ್ಸೆಪ್ಟ್ಸ್ ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಏನ್ ಟಾಪಿಕ್ ಐತಿ ಒಂದ್ಸತಿ ನೋಡ್ಕೋಬೇಕು. ಈ ರೀತಿ ಏನಪ್ಪಾ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ರಿ, ವಿನಃ ಸುಮ್ಮನೆ ಲೈಫ್ ಒಳಗೆ ರಿಸ್ಕ್ ನ ಅತಿಯಾಗಿ ತಗೋಬೇಡ್ರಿ. ಅರ್ಥ ಆಗ್ತದೆ ಹೇಳುದು? ಸೊ ಸಿಂಪಲ್ ಆಗಿ ಏನ್ ಮಾಡ್ರಿ ಅಂದ್ರೆ, ಯಾವುದೇ ಆಗಿರ್ಲಿ, ಟೈಮ್ ಟೇಬಲ್ ಆಗಿರ್ಲಿ, ಏನೇ ಒಂದಾಗಿರ್ಲಿ, ಫಸ್ಟ್ ಸ್ಮಾಲ್ 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 ಸ್ಮಾಲ್, ಆ ನಂತರ ಏನ್ ಮಾಡ್ರಿ ಅಂದ್ರೆ ದೊಡ್ಡದಕ್ಕೆ ಕೈ ಹಾಕ್ರಿ. ಸೊ ಸ್ನೇಹಿತರೆ ನೋಡ್ರಿ, ನಮ್ಮಲ್ಲಿ ಈಗಾದ್ರೂ ಅಷ್ಟೇ ನಮ್ಮಲ್ಲಿ ಶಿಕಾರಿಪುರ, ಶಿರಳಕೊಪ್ಪ ಮತ್ತೆ ಗಾಮ ನಿಯರ್ ಬೈ ಸ್ಟೂಡೆಂಟ್ಸು ನಮ್ಮ ಕೋಚಿಂಗ್ ಸೆಂಟರ್ಗೆ ಅಡ್ಮಿಷನ್ ಆಗ್ಬೋದು. ಫೀಸ್ ಕೂಡ ಅಫೋರ್ಡೆಬಲ್ ಆಗೇ ಇರುತ್ತೆ. ಯಾವ ಟೆನ್ಷನ್ ಬೇಡ. ಎಜುಕೇಶನ್ ನ ಬರ್ಡನ್ ಮಾಡಂತ ಸ್ಥಿತಿಗೆ ನಾನಂತರೂ ಏನಿಲ್ಲ. ಸೊ ಅದು ಪೇರೆಂಟ್ಸ್ ಗಳ ಮೇಲೆ ಹೊರೆನೂ ಆಗ್ಬಾರ್ದು. ದಿನ ಒಂದು 20 ರೂಪಾಯಿ ತೆಗೆದಿಟ್ರೆ ನಿಮ್ ಸ್ಟೂಡೆಂಟ್ಸ್ ಎಜುಕೇಶನ್ ಮುಗಿಯುತ್ತೆ. ಸೊ ಅಷ್ಟು ಅಫೋರ್ಡೆಬಲ್ ಆಗಿ ನಾವು ಕ್ವಾಲಿಟಿ ಎಜುಕೇಶನ್ ನ ಕೊಡ್ತಾ ಇದ್ದೀವಿ. ಸೊ ಯಾರ್ಯಾರು ಶಿಕಾರಿಪುರ, ಶಿರಳಕೊಪ್ಪ, ಗಾಮ ಈ 3ರಲ್ಲಿ ಎಲ್ಲಾದ್ರೂ ಅಡ್ಮಿಷನ್ ತಗೊಳ್ರಿ. ಅಷ್ಟೇ ಕ್ವಾಲಿಟೇಟಿವ್ ಎಜುಕೇಶನ್ ಕೊಡೋದು ನಮ್ಮ ಜವಾಬ್ದಾರಿ ಆಗಿರ್ತೈತಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಕ್ಲಾಸ್ ಟ್ಯೂಷನ್ಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ 6th, 7th, 8th, 9th, 10th. ಓಕೆ, ಇಷ್ಟು ವಿದ್ಯಾರ್ಥಿಗಳಿಗೆ ಏನಿರುತ್ತಪ್ಪ ಅಂದ್ರೆ ಕ್ಲಾಸ್ ಟ್ಯೂಷನ್ಸ್ ಇರುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಮಾರ್ನಿಂಗ್ 10th ಅಂತಂದ್ರೆ ಸಪರೇಟ್ ಆಗಿ ಬ್ಯಾಚ್ ಮಾಡ್ತೀವಿ. ಮಾರ್ನಿಂಗ್ 6 to 8 ವರ್ಗುನು ಅಲ್ಲಿ ಕಂಪ್ಲೀಟ್ ಕವರೇಜ್ ಆಫ್ ಸಿಲೆಬಸ್ ನ ಮಾಡ್ಕೊಳ್ತೀವಿ. ಸೊ ಅದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಯಾರು ಶಿಕಾರಿಪುರ ನಿಯರ್ ಅದಿರಿ ಅವರಿಗೆ ಮಾತ್ರ ಶಿಕಾರಿಪುರದಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಟ್ಯೂಷನ್ ಫೆಸಿಲಿಟಿನೂ ಇರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ರೀಸೆಂಟ್ಲಿ ನಾವು ಒಂದು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿದ್ವಿ. ನಿಮ್ಗೆಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಅದು. ಸೊ ಆ ಯೂಟ್ಯೂಬ್ ಚಾನಲ್ ಒಳಗ ಫಸ್ಟ್ ನನ್ನ ಪರ್ಪಸ್ ಏನಪ್ಪಾ ಅಂತಂದ್ರ, ಫಸ್ಟ್ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಡೌಟ್ಸ್ ಗಳಿರುತ್ತೆ. ಆ ಡೌಟ್ಗಳು ಫಸ್ಟ್ ಕ್ಲಿಯರ್ ಆಗ್ಬಿಟ್ರೆ, ನಾ ಹೇಳಿದ್ನಲ್ಲ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದೀನಿ, ವೈ ಅನ್ನೋದು ಒಂದು ಕ್ಲಿಯರ್ ಬಂದ್ಬಿಟ್ರೆ ನಾವು ಏನನ್ನಾದ್ರೂ ಮಾಡ್ಬೋದು. ವೈ ಅನ್ನೋದು ಫಸ್ಟ್ ಕ್ಲಿಯರ್ ಆಗ್ಬೇಕು. ಸೊ ಅದೇ ತರ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ, ಫಸ್ಟ್ ನಾನು 10th ಯಾರ್ದಾಗಿದೆ ಆ ಸ್ಟೂಡೆಂಟ್ಸ್ ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ, ಆ ವಿದ್ಯಾರ್ಥಿಗಳು ಒಂದ್ಸತಿ ಒಂದು ಸ್ಟ್ರೀಮಿಗೆ ಹೋಗ್ಬಿಟ್ರೆ, ಲೈಕ್ ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಈ ತರ ಒಂದು ಯಾವ್ದೋ ಒಂದು ಸ್ಟ್ರೀಮಿಗೆ ಹೋಗ್ಬಿಟ್ರೆ ಮತ್ತೆ ಲೈಫ್ ಒಳಗೆ ಚೇಂಜ್ ಮಾಡ್ಕೊಳಕ್ ಆಗದೆ ಇರೋ ಪೊಸಿಷನ್ಸ್ಗೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನನ್ನ ಫಸ್ಟ್ ಟಾರ್ಗೆಟ್ ಈಗ
ಆಫ್ಟರ್ 10th ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋಸ್ ಬಿಡ್ತಾ ಹೋಗ್ತಿದ್ದೀನಿ. ಆಮೇಲೆ ಏನಪ್ಪಾ ಅಂದ್ರೆ ನಮ್ಮ ಒಂದು ಕಂಟೆಂಟ್ಸ್ ನೀವು ವ್ಯೂಸ್ ಮಾಡೋದ್ರ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಅದಾರೆ, ಇದೇ ಡೌಟ್ ಇಟ್ಕೊಂಡು ನನ್ನ ಹತ್ರ ಒಂದು 20 ಹುಡುಗರು ಅದನ್ನೇ ಡಿಸ್ಕಸ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರ ಯಾವ ವಿದ್ಯಾರ್ಥಿಗಳಿಗೆ ಡೌಟ್ ಐತಿ ಅವ್ರಿಗೆಲ್ಲ ಈ ವಿಡಿಯೋಸ್ನ ಶೇರ್ ಮಾಡ್ರಿ. ಸೊ ಅದಾದ ನಂತರ ಏನಪ್ಪಾ ಅಂದ್ರೆ ನಮ್ಮ ಯೂಟ್ಯೂಬ್ ಕಂಟೆಂಟ್ ಒಳಗ ಈ ಇಯರ್ ನನ್ನ ಪರ್ಪಸ್ ಏನಪ್ಪಾ ಅಂದ್ರ ಒಂದು ನವೋದಯ ಮುರಾರ್ಜಿ ಲೈವ್ ಕ್ಲಾಸಸ್ಗಳು ಬರ್ತಾವು, ಅದೇ ತರ ಕ್ಲಾಸ್ 10th ಇಂದು ಲೈವ್ ಕ್ಲಾಸಸ್ ಬರ್ತಾವು. ಸೊ ಅದೇ ರೀತಿ ನಾವ್ ಏನ್ ಮಾಡ್ತೇವಪ್ಪ ಅಂದ್ರೆ ಸಡನ್ ಆಗಿ ನೀಟಿಂದ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಿ ನಾವು ನೇಮ್ ಹಾಳು ಮಾಡ್ಕೊಳಕ್ ನಾವು ರೆಡಿ ಇರಲ್ಲ. ಸೊ ಹಾಗಾಗಿ ಏನ್ ಮಾಡ್ತೀವಪ್ಪ ಅಂತಂದ್ರ ನೀಟಿನ ಗೈಡೆನ್ಸ್ ಬ್ಯಾಚ್ ಅಂತ ಯಾವ ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಮಾಡಿ ಮನೇಲಿ ಓದ್ಬೇಕಂತ ಕುತ್ಕೊಂಡಿದ್ರು ಅವ್ರೆಲ್ಲರಿಗೂ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು ಪರ್ಟಿಕ್ಯುಲರ್ ಬೇಸ್ ಕೊಡ್ತೀವಿ. ಆ ಬೇಸ್ ಮೂಲಕನೇ ನೀವೇನ್ ಮಾಡ್ಬೋದು ನಿಮ್ಮ ನೀಟ್ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಸೊ ಇದೆಲ್ಲ ಏನಪ್ಪಾ ಅಂತಂದ್ರ ನಮ್ಮ ಒಂದು ಯೂಟ್ಯೂಬ್ ಕ್ಲಾಸಸ್ ಆಗಿರ್ಬೋದು ಅಥವಾ ರೆಗ್ಯುಲರ್ ಕ್ಲಾಸಸ್ ಗಳಲ್ಲಾಗಿರ್ಬೋದು ನಡೀತಕ್ಕಂಥ ವಿಷಯ. ಸೊ ನಾವು ಒಂದು ಪ್ಲಾನ್ ಮಾಡಿದೀವಿ ಏನಪ್ಪಾ ಅಂತಂದ್ರೆ ನೀಟ್ ಮೇನ್ ಫೋಕಸ್ ನಾನು ನೀಟಲ್ಲೇ ಇರೋದ್ರಿಂದ ಸೊ ನೀಟ್ ಆನ್ಲೈನ್ ಗೈಡೆನ್ಸ್ ಬ್ಯಾಚ್ ಯಾವಾಗಿಂದ ಶುರು ಆಗುತ್ತಪ್ಪ ಅಂದ್ರೆ ಜೂನ್ 15ನೇ ತಾರೀಕಿಂದ ಆನ್ಲೈನ್ ಗೈಡೆನ್ಸ್ ಬ್ಯಾಚ್ ಶುರು ಆಗುತ್ತಾ. ಇದ್ರೊಳಗೆ ಫ್ಯೂಚರ್ಸ್ ಏನಪ್ಪಾ ಅಂದ್ರ ಡೇ ಬೈ ಡೇ ಟಾರ್ಗೆಟ್ಸ್ ಕೊಡ್ತೀವಿ. ಸೊ ಅದೇ ರೀತಿ ವಿಡಿಯೋಸ್ ಗಳನ್ನ ಶೇರ್ ಮಾಡ್ತೀವಿ ನಿಮ್ ಜೊತೆಗೆ, ಅದೇ ರೀತಿ ಕ್ವಶನ್ಸ್ ಗಳನ್ನ ನಿಮ್ಗೆ ಸೆಂಡ್ ಮಾಡ್ತೀವಿ. ಸೊ ಈ ಮೂಲಕ ಏನಪ್ಪಾ ಅಂತಂದ್ರೆ ಒಂದು ಗೈಡೆನ್ಸ್ ಬ್ಯಾಚ್ ಅಂತ ಶುರು ಮಾಡ್ತಾ ಇದೀವಿ ನೀಟ್. ಇದು ನಮ್ಮ ಫಸ್ಟ್ ಸ್ಟೆಪ್. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 10th ಸಿಲೆಬಸ್ ಡೈಲಿ ಮಾರ್ನಿಂಗ್ ಲೈವ್ ಬ್ಯಾಚಸ್ ಗಳನ್ನ ಮಾಡ್ತೀವಿ. ಆ ಲೈವ್ ಬ್ಯಾಚಸ್ ಥ್ರೂ ಕ್ವಾಲಿಟೇಟಿವ್ ಎಜುಕೇಶನ್ ನ ಕೊಡ್ತಕ್ಕಂಥ ಜವಾಬ್ದಾರಿ ಅದು ನಂದಾಗಿರುತ್ತಾ. ನೀವೇನಪ್ಪಾ ಅಂತಂದ್ರೆ ಇಲ್ಲಿ ಫೀಸ್ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದೇನಿರಲ್ಲ. ಈ ವರ್ಷ ಅಂತೂ ಆನ್ಲೈನ್ ಬ್ಯಾಚಸ್ಗಳು ಕಂಪ್ಲೀಟ್ಲಿ ಫ್ರೀ ಆಗೇ ಇರುತ್ತೆ. ಸೊ ಕರೆಕ್ಟಾಗಿ ಏನ್ ಮಾಡ್ರಿ ಅಂದ್ರೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ರಿ. ಓಕೆ, ಇದೆಲ್ಲ ಏನಪ್ಪಾ ಅಂದ್ರೆ ನಮ್ದೊಂದು ಕೋಚಿಂಗ್ ಕ್ಲಾಸಸ್ನ ಫ್ಯೂಚರ್ಸ್ ಆಗಿರುತ್ತೆ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಕಮೆಂಟ್ಸ್ ಆಗಿರ್ಬೋದು ನೀವು ಮಾಡಿ, ಅದ್ರ ಮೂಲಕ ನಾನೇನ್ ಮಾಡ್ತೀನಪ್ಪ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಡೌಟ್ಸ್ನ ಸಾಕಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.